ನನ್ನ ಮಗು ಈಗ ತಾನೇ ನಮ್ಮ ಶ್ರೇಷ್ಠ ಕವಿ ಎಚ್.ಎಸ್. ವೆಂಕಟೇಶ್ಮೂರ್ತಿ ಅವರು ನೋಡಿದೆ, ಅಲ್ಲೇ ಅಪರ್ಣ ಬಾಡಿ ಪಕ್ಕದಲ್ಲೇ. ಅವರು ಒಂದು ಮಾತು ಹೇಳಿದ್ರು, ನಮಗೆ ಆಯುಸ್ ಜಾಸ್ತಿ ಆದಷ್ಟು ಜಾಸ್ತಿ ಸಾವು ನೋಡ್ತಾ ಇದ್ದೀವಂತೆ. ಕೆಲವು ಸಲ ಅನಿಸುತ್ತೆ ಜಾಸ್ತಿ ಆಗಬೇಕು ಆಯುಸ್ಸು, ನಮ್ಮ ಕಣ್ಮುಂದೆ ಈ ಥರ ಮಕ್ಕಳೆಲ್ಲ ಹೋಗ್ತಾರಲ್ಲ ಅಂತ. ಈ ಮಗು ನಿಜವಾದ ಮಗುವಿಂದ ನೋಡೋದು. ಅವ್ರ ತಂದೆ ನಾರಾಯಣ ಸ್ವಾಮಿಗಳು ಕನ್ನಡಪ್ರಭ ನಮ್ಮ ಸಿನಿಮಾ ಸಂಚಿಕೆಯನ್ನು ಅವ್ರು ನಡೆಸ್ತಾ ಇದ್ರು. ಎಂಥ ಜರ್ನಲಿಸ್ಟ್ ಅವರು. ಇವತ್ತು ಅಪರ್ಣ ಸಂಸ್ಕಾರ ನೋಡಿದಾಗ ಜ್ಞಾಪಕ ಬರೋದು ನಾರಾಯಣ ಸ್ವಾಮಿಗಳೇ. ಎಂಥ ಸಂಸ್ಕಾರ ಅವರಿಂದ. ಒಬ್ಬ ಜರ್ನಲಿಸ್ಟ್ ಆಗಿ ನಮ್ಮ ಚಿತ್ರೀಕರಣಕ್ಕೆಲ್ಲ ಬಂದಾಗ ಆ ಚಿತ್ರೀಕರಣ ನೋಡಿ ಹೊಗಳೋದು ಬೈಯೋದು ಏನೂ ಇರ್ತಾ ಇಲ್ಲ. ಅಲ್ಲಿ ನಾವು ಹೇಗಿರಬೇಕು, ಏನಿರಬೇಕು ಅದನ್ನು ಇಂಡೈರೆಕ್ಟಾಗಿ ಹೇಳ್ತಾ ನಮ್ಮ ಬದುಕು ರೂಪಿಸಿದ ಶಿಲ್ಪಿಗಳಲ್ಲಿ ಇವ್ರ ತಂದೆನೂ ಒಬ್ಬರು. ಸಾವಿರಾರು ಜನಕ್ಕೆ ಆ ಥರ ಅವರು ಬುದ್ಧಿವಾದ ಹೇಳುವಾಗ ಮಗಳನ್ನು ಹೇಗೆ ಬೆಳೆಸ್ತಾರೆ ಅನ್ನೋದು ಅಪರ್ಣ ನೋಡಿದ್ರೆ ಗೊತ್ತಾಗುತ್ತೆ. ಶುದ್ಧ ಕನ್ನಡ, ಸ್ಫುಟವಾದ ಕನ್ನಡ. ಪದಕ್ಕಾಗಿ ಹುಡ್ಕಾಡಲೇಬೇಕಾಗಿರಲಿಲ್ಲ, ತಾನಾಗಿ ಬರ್ತಾ ಇರೋದು. ಆ ಪ್ರತಿಯೊಂದು ಪದನೂ ನೇರ ಜನಗಳ ಹೃದಯ ಮುಟ್ತಾ ಇತ್ತು. ಅಂಥ ಒಂದು ಭಾಷೆಯ ಪಾಂಡಿತ್ಯ ನೋಡಿಲ್ಲ. ಆ ನಗುಮುಖ ಇನ್ನು ನನ್ನ ಬದುಕು ಇರೋವರೆಗೂ ಆ ನಗುಮುಖ ಹಾಗೆಯೇ ಜ್ಞಾಪಕ ಬರ್ತಾ ಇರುತ್ತೆ. ಆ ಮಗು ಬಗ್ಗೆ ಎಷ್ಟೇ ಹೇಳ್ತಾ ಹೋದರೂ ಇನ್ನೂ ಹೇಳಬೇಕು ಅನಿಸುತ್ತೆ. ಜೀವನದಲ್ಲಿ ತುಂಬ ನೋವುಗಳು, ಆ ನೋವುಗಳನ್ನೆಲ್ಲ ಮೆಟ್ಟಿ ನಿಂತು ತನ್ನ ಬದುಕು ತನಗೇ ಇರಲಿ, ಬೇರೆಯವ್ರ ಬದುಕು ಹಸನಾಗಬೇಕು ಅಂತ ಪ್ರಯತ್ನ ಮಾಡ್ತಾ ಅದನ್ನು ಮಾತಾಡ್ತಿದ್ದು. ಹಾಗೆ ಮುಟ್ಬೋದು ಜನರ ಮನಸ್ಸನ್ನು ಪಡಾಗ ಅವರ ಹೃದಯ ಮುಟ್ಟೋ ಹಾಗೆ ಮಾತಾಡೋದನ್ನು ಕಲ್ತ್ಕೊಳ್ಳೋದು. ಅಲ್ಲೇ ಬರ್ತದೆ. ಇಷ್ಟಕ್ಕೆಲ್ಲ ಶಕ್ತಿ ಅವಳ ಪತಿ. ಅಂಥ ತಂದೆ, ಅಂಥ ಪತಿ ಬಹಳ ಅಪರೂಪ ವ್ಯಕ್ತಿಗಳೊಬ್ಬರಿಗೆ ಸಿಗೋದಕ್ಕೆ. ಅಂಥ ಅದೃಷ್ಟ ಈ ಅಪರ್ಣ ಮಾಡಿತ್ತು. ಮಗು ಎಲ್ಲೇ ಇರಲಿ, ಅವಳ ಆತ್ಮ ತನ್ನ ಸುತ್ತಮುತ್ತ ಇದ್ದವರು, ತನಗೆ ಹತ್ತಿರವಾದವರು, ಅವರು ಯಾವತ್ತೂ ಚೆನ್ನಾಗಿರಬೇಕು ಅಂತ ಬಯಸ್ತಾಳೆ. ಅಂಥ ಆತ್ಮಕ್ಕೆ ನಾನು ಶಾಂತಿ ಕೊಡ್ತೀನಿ. ಇನ್ನೇನು ಹೇಳೋಕ್ಕಾಗತ್ತೆ. ನನ್ನ ಮಗು ನನ್ನಿಂದ ದೂರ ಆಗಿದೆ. ದೂರ ಹೋದರೂ ಇಲ್ಲಿ ಹತ್ತಿರದಲ್ಲೇ ಇರುತ್ತೆ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ನಟನೆಗಿಂತಲೂ ಅವಳ ಬದುಕಿನಲ್ಲಿ ಅವಳು ನಡ್ಕೊಂಡ ರೀತಿನೇ ಜನಕ್ಕೆ ಮಾದರಿಯಾಗುತ್ತೆ. ಆ ಮಾದರಿನೇ ಭಾಳ ಮುಖ್ಯ. ನಟನೆ ಇವತ್ತಿರುತ್ತೆ, ನಾಳೆ ಹೊರಟೋಗುತ್ತೆ. ಅದು ಬದುಕು, ಅವಳು ಬದುಕಿದ ರೀತಿ, ಅವಳ ಅಭಿಪ್ರಾಯಗಳು ತಿಳ್ಕೊಂಡಾಗ ಆ ಥರ ಬದುಕಬೇಕು ಅಂತ ಅನಿಸುತ್ತೆ ಜನಕ್ಕೆ. ಅಂಥ ಬದುಕು ಈ ಮಗು ಮಾಡಿತ್ತು.